ವೇದಿಕೆಯ ಅಂದ ಚಂದವನ್ನು ಹೆಚ್ಚಿಸಿದಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಮಿನುಗು ತಾರೆಯರೇ, ತಮ್ಮ ಅಮೂಲ್ಯವಾದ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥವನ್ನು ಕೊಟ್ಟಂತಹ ಎಲ್ಲ ನೆಚ್ಚಿನ ಸಭಿಕರೇ, ಈ ದೇಶ 15 ವರ್ಷ 350 ದಿನ ಮಹಿಳಾ ಪ್ರಧಾನಿಯಿಂದ ಆಳಲ್ಪಟ್ಟಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಅತೀ ದೀರ್ಘಕಾಲ ಪ್ರಧಾನ ಮಂತ್ರಿಯಾಗಿ ಮಹಿಳಾ ಶಕ್ತಿ ಏನು ಎನ್ನುವುದನ್ನು ತೋರಿಸಿದ್ದಾರೆ. ಶ್ರೀಮತಿ ಪ್ರತಿಭಾ ಪಾಟೀಲ್, ಈಗ ಇರುವಂತಹ ದ್ರೌಪದಿ ಮುರ್ಮು ಇಬ್ಬರು ದೇಶದ ಅತ್ಯುನ್ನತ ಸಂವಿಧಾನ ಸ್ಥಾನವಾದಂತಹ ರಾಷ್ಟ್ರಪತಿ ಪೀಠದಲ್ಲಿ ಕುಳಿತು ಮಹಿಳಾ ಶಕ್ತಿಗೆ ಇನ್ನೊಂದು ಅರ್ಥವನ್ನು ನೀಡಿದ್ದಾರೆ. ಖಾಲಿ ಇರುವಂತಹ ಒಂದೇ ಸ್ಥಳ ಅಂತ ಹೇಳಿದರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರ ಪೀಠ. ಈ ಪೀಠಕ್ಕೆ ಯಾವುದೇ ಮಹಿಳಾ ನ್ಯಾಯಮೂರ್ತಿ ಇಲ್ಲಿ ತನಕ ಆಯ್ಕೆಯಾಗಿರಲಿಲ್ಲ. ಆದರೆ ಬರುವ ವರ್ಷ ಫೆಬ್ರವರಿ ತಿಂಗಳು 27ನೇ ತಾರೀಕಿನಂದು ನಮ್ಮ ಕರ್ನಾಟಕದವರೇ ಆದ ಶ್ರೀಮತಿ ಜಸ್ಟಿಸ್ BV ನಾಗರತ್ನ ಅವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಆ ಪದವಿಯನ್ನು ಅಲಂಕರಿಸಲಿದ್ದಾರೆ ಎಂದರೆ ನಿಮಗೆಲ್ಲ ಹೆಮ್ಮೆ ಆಗಬೇಕು. ಮಹಿಳೆಯರು ಕುಳಿತುಕೊಳ್ಳದ, ಅಲಂಕರಿಸದೇ ಇದ್ದ ಯಾವುದೇ ಪೀಠ, ಯಾವುದೇ ಕುರ್ಚಿ, ಯಾವುದೇ ಅಧಿಕಾರ ಭಾರತ ದೇಶದಲ್ಲಿ ಇಲ್ಲ ಬಂಧುಗಳೇ. ಆದ್ರಿಂದ ಈ ಸಂದರ್ಭದಲ್ಲಿ ಈ ಮಹಿಳಾ ಶಕ್ತಿಗೆ ಜೈ ಅಂತ ಹೇಳ್ತಾ ಇದ್ದೇನೆ. ತರಬೇತಿ ಮನುಷ್ಯನಿಗೆ ಬಹಳ ಮುಖ್ಯ. ಒಮ್ಮೆ ಒಂದು ಕಡೆಯಲ್ಲಿ ಒಂದು ಡೊಂಬರ ಆಟ ಆಗ್ತಾ ಇತ್ತು. ಡೊಂಬರ ಆಟ ಅಂದ್ರೆ ನಿಮಗೆ ಗೊತ್ತಿದೆ. ಒಬ್ಬ ಡೊಂಬ ಎತ್ತರ 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 ಹಾರ್ತಾ ಇದ್ದ. ಆ ಡೋಲಿನ ನಾದಕ್ಕೆ, ಪ್ರೇಕ್ಷಕರ ಶಿಳ್ಳೆಗೆ, ಹರ್ಷೋದ್ಗಾರಕ್ಕೆ, ಜನರ ಪ್ರೋತ್ಸಾಹಕ್ಕೆ ಎತ್ತರ ಎತ್ತರಕ್ಕೆ ಹಾರ್ತಾ ಇದ್ದ. ಒಂದು ದರೋಡೆಕೋರರ ತಂಡ ಆತನನ್ನು ನೋಡಿತು. ಎಷ್ಟು ಚೆನ್ನಾಗಿ ಹಾರ್ತಾ ಇದ್ದಾನಲ್ಲ ಈತ, ಇವನನ್ನು ನಮ್ಮ ತಂಡಕ್ಕೆ ಸೇರಿಸ್ಕೊಂಡ್ರೆ ದರೋಡೆಗಳನ್ನು ಮಾಡಬಹುದು, ಎತ್ತರ ಎತ್ತರದ ಕಟ್ಟಡಗಳೇನಿದೆ ಅದನ್ನು ಆತ ಸುಲಭವಾಗಿ ಹತ್ತಿ ನಮಗೆ ಸಹಾಯ ಮಾಡಬಹುದು ಅಂತ ಆತನನ್ನು ಪುಸಲಾಯಿಸಿ ಕರೆದುಕೊಳ್ತಾರೆ ಅವರ ತಂಡಕ್ಕೆ. ನಂತರ ರಾತ್ರಿ ದರೋಡೆಗೆ ಹೊರಡ್ತಾರೆ. ಬಹುಮಹಡಿ ಕಟ್ಟಡ ದರೋಡೆ ಮಾಡಬೇಕಿರ್ತದೆ. ಈ ಡೊಂಬನನ್ನು ಕರೆದುಕೊಂಡು ಹೋಗ್ತಾರೆ. ಡೊಂಬರ ಯುವಕ, ಸದೃಢ ಯುವಕ, ಎಷ್ಟು ಎತ್ತರ ಬೇಕಾದರೂ ಹಾರಬಲ್ಲ. ರಾತ್ರಿ ಅವನನ್ನು ಕರೆದುಕೊಂಡು ಹೋಗಿ ಒಂದು ಕಟ್ಟಡದ ಮುಂದೆ ನಿಲ್ಲಿಸಿ ಹೇಳ್ತಾರೆ ಅವನಿಗೆ, 1ನೇ ಮಹಡಿಗೆ ಹಾರು, ನಂತರ ಬಾಗಿಲನ್ನು ತೆಗೆಯೇ, ನಾವೆಲ್ಲ ಒಳಗೆ ಪ್ರವೇಶ ಮಾಡಿ ದರೋಡೆ ಮಾಡ್ತೇವೆ ಅಂತ. ಆತ ಹೇಳ್ತಾನೆ. ನಡು ರಾತ್ರಿ ಒಂದಿಷ್ಟು ಶಬ್ದ ಇಲ್ಲ. ಆ ಡೊಂಬರ ಹುಡುಗ ಹೇಳ್ತಾನೆ, ಹಾರ್ಲಿಕ್ಕೆ ರೆಡಿ ನಾನು, ಡೋಲ್ ಎಲ್ಲಿದೆ, ಶಿಳ್ಳೆಲ್ಲಿದೆ, ಜನರ ಹರ್ಷೋದ್ಗಾರ ಎಲ್ಲಿದೆ ಅಂತ ಕೇಳ್ತಾನೆ. ಅದಿದ್ರೆ ಮಾತ್ರ ಅವ ಹಾರುದು. ಹೀಗೆ ಪ್ರತಿಭೆ ಅಂತೇಳಿ ಹೇಳುವಂಥದ್ದು ಎಲ್ಲರಲ್ಲೂ ಇರ್ತದೆ. ಅದು ಹುಟ್ಟಿನಿಂದ ಮಾತ್ರ ಬರುವುದಲ್ಲ, ಅದು ಕೆಲವರ ಸೊತ್ತಲ್ಲ.
ಅದಕ್ಕೆ ಪ್ರೋತ್ಸಾಹಿಸಬೇಕು, ನೀರೆರೆಯಬೇಕು, ಬೆಳೆಸಬೇಕು. ಅಂಥ ಕಾರ್ಯವನ್ನ ಈ ಸಂಘಟನೆಯವರು ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ಇವರಿಗೆ ಮುಕ್ತ ಕಂಠದಿಂದ ಶ್ಲಾಘನೆಯನ್ನು ನೀಡ್ತಾ ಇದ್ದೇನೆ.